ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಈ ಮುಂಚಾನೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಜನ ನನಗೆ ಆದರಣೆ ಇಲ್ಲ, ನಾನು ಒಬ್ಬ ಅನಾಥ, ಒಬ್ಬಂಟಿಗೆ ಅಂತೇಳಿ ಬಾಧೆ ಪಡ್ತಾ ಇದೆಯಾ. ಯಾರು ಕೂಡ ನಿನ್ನ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತೇಳಿ ನೀನು ಕಣ್ಣೀರಲ್ಲಿ ಮುಳುಗಾಗ್ತಾ ಇದೆಯಾ. ನಿನ್ನ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ರೆ ಎಲ್ಲರೂ ಹುಚ್ಚರಂತೆ ನಗುತ್ತಾ ಇದ್ದಾರ, ಅಥವಾ ನಿನ್ನ ಪರಿಸ್ಥಿತಿಗಳನ್ನ ನೋಡಿ ಗೇಲಿ ಮಾಡ್ತಾ ಇದ್ದಾರ. ಹಲವಾರು ವಿಷಯಗಳಲ್ಲಿ ನಿನ್ನ ಜೀವಿತವು ಸೋತು ಹೋಗಿದೆ ಅಂತೇಳಿ ಒಬ್ಬಂಟಿಗನಾಗಿದ್ದಾಗ ನಿನ್ನ ಆದರಣೆ ಮಾಡೋದಕ್ಕಾಗಿ ನೀನು ಫೋನ್ ಮಾಡಿ ನಿನ್ನ ಕಷ್ಟಗಳು ಹೇಳುವಾಗ ಯಾರು ಕೂಡ ಪ್ರೀತಿಸ್ತಾ ಇಲ್ಲ ಅಂತೇಳಿ ನೀನು ಭಯ ಪಡ್ತಾ ಇದೀಯಾ. ದೇವರು ಹೇಳ್ತಾ ಇದ್ದಾನೆ, ನಾನಿದ್ದೇನೆ ಮಗಳೇ, ನಾನಿದ್ದೇನೆ ಮಗನೇ, ಯಾಕೆ ನೀನು ಚಿಂತೆ ಮಾಡ್ತೀಯ? ಈ ಉದಯ ಕಾಲದಲ್ಲಿ ಕೂಡ ನೀನು ಹಲವಾರು ಆಲೋಚನೆಗಳನ್ನು ಮಾಡ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ, ಮತ್ತು ಹಲವಾರು ವಿಷಯಗಳಲ್ಲಿ ನೀನು ನಿನ್ನ ಜೀವಿತದಲ್ಲಿ ನನ್ನನ್ನು ಯಾರು ಸಂತೈಸ್ತಾ ಇಲ್ಲ, ಏಕಾಂಗಿ ಅಂತೇಳಿ ನೀನು ದುಃಖ ಪಡ್ತಾ ಇದೆಯಾ. ಭಯಪಡಬೇಡ, ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಈ ಉದಯ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೆಶಾಯನ ಬರೆದಂತ ಗ್ರಂಥ 66ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು, ಯೆರೂಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು ಅಂತೇಳಿ ಬರೆಯಲ್ಪಟ್ಟಿದೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುತ್ತೇನೆ ಅಂತ ಒಬ್ಬ ತಾಯಿ ತನ್ನ ಮಗನನ್ನು ಸಂತೈಸಿ ಆಧರಿಸಿ ಬಲಪಡಿಸಿ ನಾನಿದ್ದೇನೆ ಅಂತೇಳಿ ಹೇಳಿದ ಹಾಗೆ ನನ್ನ ದೇವರು ನಿನ್ನನ್ನು ನಾನು ಸಂತೈಸ್ತೇನೆ, ಕಾಪಾಡುತ್ತೇನೆ, ಆಶೀರ್ವಾದ ಮಾಡುತ್ತೇನೆ. ಭಯಪಡಬೇಡ, ನಿನ್ನ ಸಾಲಗಳಿಂದ ನಾನು ಬಿಡುಗಡೆ ಮಾಡೋದಕ್ಕೆ ನಾನು ತಂದೆಯಾಗಿರ್ತೇನೆ, ಮತ್ತು ನಾನು ನಿನ್ನ ಕಣ್ಣೀರಿನ ಸಮಯದಲ್ಲಿ ನಿನಗೆ ಯಜಮಾನನಾಗಿರ್ತೇನೆ. ನಾನು ನಿನ್ನ ದುಃಖದ ಸಮಯದಲ್ಲಿ, ರೋಗದ ಸಮಯದಲ್ಲಿ ತಾಯಿಯಾಗಿದ್ದು, ವೈದ್ಯನಾಗಿದ್ದು ಅನೇಕ ಕಾರ್ಯಗಳನ್ನು ಮಾಡುತ್ತೇನೆ. ಭಯಪಡಬೇಡ, ನಾನು ನೀನಿರುವಂತ ಸ್ಥಳದಲ್ಲಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ದುಃಖಗಳನ್ನು ಸಮನಗೊಳಿಸ್ತೇನೆ, ನಿನ್ನ ದುಃಖಗಳನ್ನ ಬಿಡುಗಡೆಗೊಳಿಸುತ್ತೇನೆ. ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ಮಗನೇ, ಒಂದು ತಾಯಿಯು ಮಗನನ್ನು ಪ್ರೀತಿಸಿದ ಹಾಗೆ, ಒಂದು ತಾಯಿಯು ಮಗಳನ್ನು ಪ್ರೀತಿಸಿದಕ್ಕಿಂತ 1000 ಪಟ್ಟು ನಿನ್ನ ದೇವರು ಪ್ರೀತಿಸ್ತಾನಂತೆ. ವಿಶ್ವಾಸದಿಂದಿರು, ನಂಬಿಕೆಯಿಂದಿರು. ದೇವರು ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ. ಯಾರು ಕೂಡ ಚಿಂತೆಗೆ ಒಳಗಾಗ್ಬೇಡ್ರಿ, ಯಾರು ಕೂಡ ದುಃಖಕ್ಕೆ ಒಳಗಾಗ್ಬೇಡ್ರಿ. ಯಾವತ್ತು ಏಕಾಂಗಿ ಅಂತೆಲ್ಲ ಅಂದುಕೊಳ್ಬೇಡ್ರಿ. ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು, ಮನುಷ್ಯರು ನಮ್ಮನ್ನು ತೊರೆದರು, ಮನುಷ್ಯರು ನಿನ್ನ ಹತ್ರ ಇರೋ ದುಡ್ಡು ನೋಡಿ ನಿನ್ನನ್ನು ಪ್ರೀತಿಸ್ತಾ ಇದ್ರು, ಮನುಷ್ಯರು ನಿನ್ನ ಹತ್ರ ಇರುವ ಬಂಗಾರ ಬೆಳ್ಳಿ ಮೈಮೇಲಿರೋ ಬಟ್ಟೆಗಳನ್ನು ನೋಡಿ ತೂಕ ಆಗ್ತಾ ಇದ್ರೆ, ಗೌರವ ಕೊಡ್ತಾ ಇದ್ರೆ ಅಂತ ಜನರ ಮಧ್ಯದಿಂದ ದೂರ ಇರ್ರಿ. ಯಾಕಂದ್ರೆ ನಿನ್ನ ಪ್ರೀತಿಸುವ ಒಬ್ಬನಿದ್ದಾನೆ. ಅದನ್ನ ಹೇಳ್ತಾನೆ, ತಾಯಿ ಹಾಗೆ ನಾನು ಪ್ರೀತಿಸ್ತೇನೆ, ನಾನು ಸಂತೈಸ್ತೇನೆ, ನಿನ್ನ ದುಃಖವನ್ನ ಸಮಾಪಕಗೊಳಿಸ್ತೇನೆ, ಆಶೀರ್ವಾದ ಮಾಡ್ತೇನೆ. ಈ ಉದಯ ಕಾಲದಲ್ಲಿ ಹೇಳ್ತೇನೆ, ನಾನೇ ನಿನಗೆ ಯಜಮಾನನಾಗಿ, ನಾನೇ ನಿನ್ನನ್ನು ಮತ್ತೆ ಮೇಲಕ್ಕೆತ್ತುತ್ತೇನೆ. ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡು, ವಾಕ್ಯದ ಪ್ರಕಾರ ನಡೆದುಕೋ, ಮಂದಿರಕ್ಕೆ ನೀನು ಹೋಗು, ವಿಶ್ವಾಸದಿಂದ ಇರೋ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ, ನಿನ್ನ ಸಾಲ ಪರಿಹಾರ, ನಿನ್ನ ಕುಟುಂಬದಲ್ಲಿ ಕಷ್ಟಗಳು, ದುಃಖಗಳು, ವ್ಯಸನಗಳು, ಶಾಪಗಳು, ಜಗಳಗಳು ಎಲ್ಲ ನಿಂತು ಹೋಗಿ ಅನೇಕ ಆಶೀರ್ವಾದಗಳು ಬರ್ತವೆ ಅಂತ ಹೇಳ್ತದೆ. ನಂಬು, ವಿಶ್ವಾಸ ಇಡು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಯಾರೆಲ್ಲ ವಾಕ್ಯ ಕೇಳಿದ್ದಾರೆ, ತಾಯಿಯು ತನ್ನ ಮಗನನ್ನು ಸಂತೈಸುವ ಹಾಗೆ ಸಂತೈಸು, ಆಶೀರ್ವಾದ ಮಾಡು. ಯೇಸು ನಾಮದಲ್ಲಿ ಎಲ್ಲರ ಕಣ್ಣೀರು ಬತ್ತಿ ಹೋಗುವಂತೆ ಮಾಡಿ ಆಶೀರ್ವಾದ ಮಾಡು, ಆನಂದದಾಯಕವಾಗಿ ನಡೆಸು. ಅವರ ಜೀವಿತಗಳಲ್ಲಿ ಶುಭ ಕೃಪೆ ಉಂಟುಗಳು ಮಾಡು. ಈ ದಿನ ಬರ್ತ್ಡೇ ಮಾಡಿಕೊಳ್ಳುವರು, ಶುಭ ಕಾರ್ಯ ಮಾಡಿಕೊಳ್ಳುವರು, ಮ್ಯಾರೇಜ್ ಡೇ ಮಾಡಿಕೊಳ್ಳುವರು, ಅನೇಕ ಅದ್ಭುತ ರೀತಿಯಲ್ಲಿ ಅವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡು. ಯಾರೆಲ್ಲ ಹಣಕ್ಕಾಗಿ ಚಿಂತಿಸ್ತಾ ಇದ್ದಾರೆ, ಯೇಸು ನಾಮದಲ್ಲಿ ತಂದೆಯಾಗಿ ನೀನು ಸಹಾಯ ಮಾಡು, ಆಶೀರ್ವಾದ ಮಾಡು. ಯಾರೆಲ್ಲ ಪ್ರಾರ್ಥಿಸ್ತಾ ಇದ್ದಾರೆ, ಉದಯ ಕಾಲದಲ್ಲಿ 100ಕ್ಕೆ 100ರಷ್ಟು ಆಶೀರ್ವಾದ ಮಾಡು ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.